ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೋತಾರೆ ನನ್ನ. ನಾನು ಅಷ್ಟೇ ಸನ್ನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಸನ್ನುನ ಸ್ನಾನ ಮಾಡಿಸೋದಕ್ಕೆ ಮತ್ತೆ ನನಗೆ ನೀರು ಎಳೆಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಬ್ರೋ ಸಣ್ಣ ಹಾಕಂಗ್ ಊಟ ಮಾಡಿಸಿಲ್ವಾ? ಮಾಡಿಸ್ತೀವಿ ಬ್ರೋ, ನೋಡಲ್ಲ. ನೀವು ಅಷ್ಟೇ ಇದ್ದಾಗ ಮಾಡಿಸ್ತೀರಾ? ಸ್ನಾನಕ್ಕೆ ಹೋಗಿದೆ ಸಣ್ಣ ಇವಾಗ ಬಂದ್ರು. ಸಣ್ಣಗೆ ಇನ್ನೂ ಏನು ರೆಡಿ ಮಾಡಿಲ್ಲ ಗೈಸ್. ನೋಡಿ ಗೈಸ್, ಮನೇಲಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ನೋಡಿ ಸಣ್ಣದು ವ್ಲಾಗ್ ನೋಡ್ತಾ ಇದ್ದಾರೆ. ನಮ್ಮ ಅಕ್ಕ ನನ್ನ ಮದ್ವೆಲಿ ನಾನ್ ಬಿಟ್ಟೋಯ್ತೀನಿ ಅಂತ ಅಳ್ತಾವ್ರೆ. ವೆಲ್ಕಮ್ ಬ್ಯಾಕ್ ಟು ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್, ಎಲ್ಲರಿಗೂ ಡೇ 2 ವ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತಿನ ಈ ವ್ಲಾಗ್ ಅಲ್ಲಿ ಏನೇನಾಗುತ್ತೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಏನಕ್ಕಂತ ಅಂದ್ರೆ ಮದ್ವೆ ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಟೈಮ್. ಹೇಗಿರುತ್ತೆ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಯಾವ ತರ ಟ್ರೀಟ್ ಮಾಡ್ತಾರೆ, ಎಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಮದ್ವೆ ಪ್ರಿಪರೇಷನ್ ಮಾಡ್ತಾರೆ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಗಾಯ್ಸ್, ಇವತ್ತಿನ ಡೇ 2 ವ್ಲಾಗ್ ಅಲ್ಲಿ ಮಾರ್ನಿಂಗು ನಮ್ಮ ಮನೇಲಿ ಟಿಫನ್ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ಸೊ ನಮ್ಮ ಅಕ್ಕ ನಮ್ಮ ಭಾವನಿಗೆ ತಿನ್ನಿಸ್ತಾ ಇದ್ದಾರೆ. ಯಾಕಣ್ಣ ನೀವು ತಿನ್ನಕ್ಕಾಗ್ಲಿಲ್ವಾ? ನೀನ್ ತಿಂತಾರದಾಕ ಗಾಯ್ಸ್ ಹಂಗೆ ತಿನ್ನಿಸ್ತಾ ಇದಾರೆ ನೋಡಿ, ಏನ್ ಕೇರ್ ಮಾಡ್ತಾರೆ. ಇವರಿಬ್ರು ಇಲ್ಲಿ ತಿಂತಾ ಇದಾರೆ, ಅಚ್ಚು ಮತ್ತೆ ಯುಕ್ತ. ನಮ್ಮ ಅಕ್ಕ ಟಿವಿಲಿ ಸಾಂಗ್ ಹಾಕಿದ್ರು, ಕಾಪಿರೈಟ್ ಇಶ್ಯೂ ಬರುತ್ತೆ, ಆಫ್ ಮಾಡಕ ವಿಡಿಯೋ ಮಾಡಬೇಕು ಅಂತ ಹೇಳಿದೆ. ಸೊ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಕೇಳ್ತಾ ಇದ್ದಾರೆ. ನಮ್ಮ ಅಡಿಗೆ ಮನೆ ಪ್ರಿಪ್ರೇಷನ್ ಏನೇನು ನಡೀತಿದೆ. ನಮ್ಮ ಅಪ್ಪ ಮತ್ತೆ ನಮ್ಮಮ್ಮ ಇಬ್ರು ಇದ್ದಾರೆ. ಅಮ್ಮ ದೋಸೆ ಹೋಯ್ತಾರೆ, ಅಪ್ಪ ದೋಸೆ ಎತ್ತವ್ರೆ. ಹೌದಾ? ಎಷ್ಟೊಂದು ಬಾಂಡಿಂಗ್ ಇವರಿಬ್ರದ್ದು. ಯಾವ ತರ ಇದೆ ನೋಡಿ ಗಾಯ್ಸ್ ಇವರಿಬ್ರು ಬಾಂಡಿಂಗು. ನೆಕ್ಸ್ಟ್ ಇವಾಗ ನಾನು ಟಿಫನ್ ಮಾಡ್ಕೋಬೇಕು, ಟಿಫನ್ ಮಾಡಬೇಕು. ಇವಾಗ ಹೊಟ್ಟೆ ಹಸಿತಾ ಇದೆ ನನಗೂ. ಬೆಳಗ್ಗೆ ಈಗ ತಾನೇ ಎದ್ದು ನಿಮಗೆ ಗುಡ್ ಮಾರ್ನಿಂಗ್ ಏನು ವ್ಲಾಗ್ ಸ್ಟಾರ್ಟ್ ಮಾಡಿದಷ್ಟೇ. ಬನ್ನಿ ಹೋಗಿ ಇವಾಗ ಟಿಫನ್ ಮಾಡೋಣ. ನಮ್ಮ ಮನೇಲಿ ಮಾರ್ನಿಂಗ್ ಟಿಫನ್ ಮಾಡಿರೋದು ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ, ನೀವೇ ನೋಡಿದ್ರಾ. ಇವಾಗ ಅದನ್ನ ಹೋಗಿ ಟಿಫನ್ ಮಾಡ್ಕೊಂಡ್ ಬಿಡ್ತೀನಿ. ನಮ್ಮ ಮನೇಲಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ನೋಡಿ ಸಣ್ಣದು ವ್ಲಾಗ್ ನೋಡ್ತಾ ಇದ್ದಾರೆ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಮನೇಲಿ ವ್ಲಾಗ್ ನೋಡ್ತಾ ಇದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ವ್ಲಾಗ್ ನಮ್ಮ ಮನೇಲೂ ಕೂಡ ನೋಡ್ತೀವಿ. ಏನಕ್ಕಂದ್ರೆ ಸಣ್ಣ ಅವರ ಊರಿನ ವ್ಲಾಗ್ ಅಲ್ವಾ, ಸೊ ಎಲ್ಲರೂ ಇಂಟ್ರೆಸ್ಟಿಂಗ್ ಇಂದ ನೋಡ್ತಾ ಇದೀವಿ. ಕಣ್ಣೇ ಬಿಡಿಸ್ತಲ್ಲ ಅವ್ರಿಗೆ ಈ ತರ ಪ್ಲೇಸ್ ಎಲ್ಲ ಇದ್ರೆ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬಂದೇ ಬರ್ತೀನಿ ಗೈಸ್. ಸಣ್ಣ ವ್ಲಾಗ್ ನ ಇವಾಗ ತಾನೇ ನೋಡಿದೆ, ತುಂಬಾನೇ ಬೇಜಾರಾಯ್ತು. ಎಲ್ಲಾ ವ್ಲಾಗ್ ಅಲ್ಲೂ ಮಿಸ್ ಯು ಮುನ್ನು ಅಂತ ಹೇಳಿದ್ದಾರೆ. ಸೊ ಅವರು ಸುಮ್ನೆ ನಿಮ್ಮ ವಿಡಿಯೋದಲ್ಲಿಗೋಸ್ಕರ ಹೇಳ್ತಿದ್ದಾರೆ ಅಂತ ಅನ್ಕೋಬಿಡಿ. ತುಂಬಾನೇ ಮಿಸ್ ಮಾಡ್ಕೋತಾರೆ ನನ್ನ. ನಾನು ಅಷ್ಟೇ ಸಣ್ಣ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು 2 days ಇದೆ ಅಷ್ಟೇ. ಸೊ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ನಾನಂತೂ. ಮ್ಯಾರೇಜಲ್ಲಿ ನಿಮ್ಮನ್ನ ನೋಡೋದಕ್ಕೆ ಹೇಗಿರುತ್ತೆ ಆ ಫೀಲು ಮತ್ತೆ ಆ ಮೂಮೆಂಟ್ ಯಾವ ಥರ ಇರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸಣ್ಣ ಬೇಗ ಸಿಗೋಣ. ಅಷ್ಟು ನಾವು ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಬೇಕು ಅಂತಲೇ ಮ್ಯಾರೇಜ್ಗೆ ಇಷ್ಟೊಂದು ಓಡಾಡ್ತಾ ಇರೋದು. ಆದಷ್ಟು ಬೇಗ ಸಿಗೋಣ. ಏನು ಮಾತಾಡೋದಕ್ಕೆ ಮಾತೇ ಬರ್ತಿಲ್ಲ ಸಣ್ಣ ನಿಮ್ಮ ಬಗ್ಗೆ. ಸೊ ಬೇಗ ನಾನು ಕಾಯ್ತಾ ಇದ್ದೀನಿ ಮ್ಯಾರೇಜ್ ಟೈಮು. ಮ್ಯಾರೇಜಿಗೋಸ್ಕರ ನಿಮ್ಮನ್ನ ನಮ್ಮ ಮನೆಗೆ ಕರೆಸ್ಕೊಳ್ಳೋದಕ್ಕೋಸ್ಕರ ತುಂಬಾನೇ ಕಾಯ್ತಾ ಇದ್ದೀನಿ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಸನ್ನು. ಲವ್ ಯು. ಈಗಷ್ಟೇ ವಾಟರ್ ಬಂತು ಮನೆಗೆ ನೋಡಿ. ಕ್ಯಾನ್ ಎಲ್ಲ ತೊಗೊಂಡು ಬಂದಿದ್ದಾರೆ, ತೊಗೊಂಡು ಬರೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ನಾನು ತೊಗೊಂಡು ಬರ್ತಾ ಇದ್ದೆ, ಮನೇಲಿ ವಾಟರ್ ಫಿಲ್ಟರ್ ಹಾಕ್ಸಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮನೆ ಗಲೀಜಿದೆ. ಮನೆಯೆಲ್ಲ ಕುತ್ಕೊಂಡು ಸಣ್ಣ ವ್ಲಾಗ್ನ ನೋಡೋದ್ರಲ್ಲೇ ಇನ್ನೂ ಬ್ಯುಸಿ ಆಗೋಗಿದ್ದಾರೆ. ಇವಾಗ ಮಧ್ಯಾಹ್ನ ಆಯಿತು, ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಏನು ಸ್ಪೆಷಲ್ ಅಕ್ಕ ಇವತ್ತು? ಬೇಳೆ, ರಸಂ, ಹುಳಿಕಾಳು ಪಲ್ಯ, ಹಪ್ಪಳ, ಪಾಯಸ. ಇವತ್ತಿನ ಸ್ಪೆಷಲ್ ನಿಮ್ದಾ? ಗಾಯ್ಸ್, ಇವತ್ತು ಅರ್ಶನ ಶಾಸ್ತ್ರ ಇರೋದು ನಮ್ಮ ಮಾಲಿನಿ ಅಕ್ಕನ ಅರೇಂಜ್ಮೆಂಟು. ಸೊ ಪ್ರತಿಯೊಂದೊಂದು ಅಡುಗೆಯಿಂದ ಪ್ರಿಪ್ರೇಷನ್ ಇಂದ ಹಿಡಿದು ಅರ್ಶನ ಶಾಸ್ತ್ರ ಏನೇನು ಮಾಡ್ತಾರೆ ಅದೆಲ್ಲ ನಮ್ಮ ಅಕ್ಕನ ಇನ್ಚಾರ್ಜ್ ಇರುತ್ತೆ. ಸೊ ಇವತ್ತಿನ ದಿನ ನಮ್ಮ ಅಕ್ಕನ ದಿನ ಮ್ಯಾರೇಜ್ ಪ್ರಿಪ್ರೇಷನಲ್ಲಿ ಅವರೇ ಮೇಯ್ನ್. ಇವಾಗ ಇವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ. ನನ್ನ ಮದ್ವೆಲಿ ನಾನ್ ಬಿಟ್ಟೋಯ್ತೀನಿ ಅಂತ ಅಳ್ತಾವ್ರೆ. ಅಲ್ಲ ಅಕ್ಕ, ಈರುಳ್ಳಿ ಹಚ್ತಾರ ನಮ್ಮ ಅಮ್ಮ ತಾನೇ, ನೀನೇನು ಕಳ್ತಾ ಇದ್ಯಾ? ಗೈಸ್, ಏನಕ್ಕಂದ್ರೆ ನಮ್ಮ ಅಕ್ಕಂದು ಸ್ವಲ್ಪ ಕಣ್ಣು ದೊಡ್ಡದಾಗಿದೆಯಲ್ವಾ, ಅದಕ್ಕೆ ಜಾಸ್ತಿ ಹೋಗ್ಬಿಡುತ್ತೆ. ಗಾಳಿ ಬೇಗ ಹೋಗಿ ಪಾಪ ಅಳು ಜಾಸ್ತಿ ಬರ್ತಿದೆ. ಮಮ್ಮಿ ನೀನೇನಕ್ಕಮ್ಮ ಫೇಸ್ ಕೇರ್ ಏನ್ ಮಾಡ್ತಿದ್ಯಾ? ಗೈಸ್, ನ್ಯಾಚುರಲ್ ಆಗಿ ಮನೇಲೆ ಮಾಡಿರೋ ಫೇಸ್ ಪ್ಯಾಕ್ ನ ಹಾಕೊಂಡಿದ್ದಾರೆ ನಮ್ಮಮ್ಮ, ಮದುವೆಗೆ ಹೈಲೈಟ್ ಆಗಿ ಕಾಣೋಣ ಅಂತ. ಆದ್ರೂ ನಮ್ಮ ಅಮ್ಮಂಗೆ ವಯಸ್ಸಾಗಿರೋದು ಕಾಣಿಸುತ್ತೆ. ನಿನ್ಗೆ ಏಜ್ ಆಗಿರೋದು
ನಾನು ಬಿಸಿಲೆಲ್ಲ ಓಡಾಡಿ ಇನ್ವಿಟೇಷನ್ ಕೊಟ್ಟು ಹಾ ಬ್ಲ್ಯಾಕ್ ಆಗಿದ್ದೀನಿ ಅಂತ ಹಾಕೊಂಡಿದ್ದೀನಿ. ನಾನು ಯಾವಾಗ್ಲೂ ಹಾಕೊಳ್ಳಲ್ಲ. ಓಕೆ ರೆಮಿಡಿ ನನ್ನ ಬ್ಲಾಗ್ ಅಲ್ಲಿ ನೋಡಿ ಗೈಸ್ ಗೊತ್ತಾಗುತ್ತೆ. ಗಾಯ್ಸ್ ನಮ್ಮ ಅಕ್ಕನ ಬ್ಲಾಗ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ. ಸೊ ಅವ್ರ ಬ್ಲಾಗ್ ಅಲ್ಲೂ ಕೂಡ ನಮ್ಮ ಮದುವೆ ಪ್ರಿಪ್ರೇಷನ್ ಬ್ಲಾಗ್ ಇರುತ್ತೆ. ಏನೇನ್ ಮಿಸ್ ಮಾಡ್ಕೊಂಡಿರ್ತೀರಾ ಮೂಮೆಂಟ್ಸ್ ನ ಅದನ್ನ ಅಲ್ಲೂ ನಮ್ಮ ಅಕ್ಕ ಕವರ್ ಮಾಡಿರ್ತಾರೆ. ಸೊ ಮಿಸ್ ಮಾಡದೆ ನೀವು ನೋಡಿ. ಇವತ್ತಿನ ದಿನ ಏನು ಊಟ ಇರುತ್ತೆ ಸ್ಪೆಷಲ್ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೆಕ್ಸ್ಟು ಮದುವೆ ಊಟ ಅಂದರೆ ಇವತ್ತಿನ ಪ್ರಿಪ್ರೇಷನ್ ಊಟ ಏನಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಏನಕ್ಕಂದರೆ ಮಧ್ಯಾಹ್ನ ಆಗ್ತಿದೆಯಲ್ಲ, ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಗೈಸ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಮ್ಮ ಅಕ್ಕಂದು ಹಳದಿ ಶಾಸ್ತ್ರ ಇದೆ. ಸೇಮ್ ನಾನು ಹೆಂಗೆ ಮಾಡಿದ್ರು ಹಂಗೆ ಇರುತ್ತೆ, ಬಟ್ ಜನ ಬೇರೆ ಇರ್ತಾರೆ. ದಿನ ನನಗೆ ಇದೇ ಆಗೋಗಿದೆ ಗೈಸ್. ಅರ್ಶಿನ ಶಾಸ್ತ್ರದ್ದು ನೆನ್ನೆನೂ ಇದೆ, ಇವತ್ತು ಇದೆ, ನಾಳೆನೂ ಇದೆ. ಇವತ್ತು ಇಬ್ಬರು ಬರ್ತಾರೆ ನನಗೆ ಅರ್ಶಿನ ಶಾಸ್ತ್ರ ಮಾಡೋದಕ್ಕೆ. ಸೊ ಫಸ್ಟು ನಮ್ಮ ಅಕ್ಕ, ಆಮೇಲೆ ನಮ್ಮ ಮಾಮ ಮತ್ತು ನಮ್ಮ ಅತ್ತಿಗೆ ಬರ್ತಾರೆ. ಗೈಸ್ ನಮ್ಮ ಮದುವೆ ಎಲ್ಲಿ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ. ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲಲ್ಲಿ ಸಿಂಪಲ್ ಆಗಿ ಮದುವೆ ಆಗ್ತಾ ಇದ್ದೀವಿ. ಎಲ್ಲರೂ ಬರ್ತೀರಾ ಅಂತ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀನಿ. ಮಿಸ್ ಮಾಡದೆ ಎಲ್ಲರೂ ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿ. ಇವಾಗ ಬಾಂಬೆಯಿಂದ ನನ್ನ ತಮ್ಮ ಬಂದಿದ್ದಾನೆ. ಸೊ ಅವನ್ನ ಮಾತಾಡ್ಸೋಣ ಬನ್ನಿ. ಅವನು ಬಾಂಬೆಯಿಂದ ನನ್ನ ಮದುವೆ ಅಂತ ಸೊ 2 ದಿನ ಮುಂಚೆನೇ ಬಂದಿದ್ದಾನೆ. ಬನ್ನಿ ಮಾತಾಡ್ಸೋಣ. ಗೈಸ್ ಇವನು ನನ್ನ ತಮ್ಮ. ಸೊ ಬಾಂಬೆಯಿಂದ ಬಂದಿದ್ದಾನೆ. ಅಣ್ಣನ ಬರ್ತಡೇ ಅಂತ ಏನು 2 ದಿನದ ಮುಂಚೆನೆ ಬಂದ್ಬಿಟ್ಟಿದ್ದಾನೆ. ವೀರಪ್ಪ ಮದುವೆ ಪ್ರಿಪ್ರೇಷನ್ ಮಾಡಕ್ ಬಂದಿದ್ಯಾ? ಗೈಸ್ ಮದುವೆ ಪ್ರಿಪ್ರೇಷನ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ. ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದಾನೆ ಮುಂಚೆನೆ. ಗೈಸ್ ಇವನ್ ಕನ್ನಡ ಏನಾದ್ರು ನೀವು ನೋಡ್ಬಿಟ್ರೆ ಬೆಚ್ಚ ಬಿದ್ದೋಯ್ತೀರಾ, ಹಂಗ್ ಮಾತಾಡ್ತಾನೆ ಕನ್ನಡ. ಸ್ವಲ್ಪ ಅವನಿಗೆ ಹಿಂದಿ ಪ್ರಾಪರ್ ಆಗಿ ಬರುತ್ತೆ. ಸೊ ಅವನು ಬಾಂಬೆಲಿ ಇರೋದ್ರಿಂದ ಅವನು ಬಂದು ಬ್ಯಾಗ್ ಎಲ್ಲ ಎತ್ತಿಟ್ಕೋತಾ ಇದ್ದಾನೆ ಲಗೇಜ್ ರೂಮಲ್ಲಿ. ಸೊ ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ಮಗ, ನಿನಗೆ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದೆ ಮಾಡಬೇಕು. ಗಾಯ್ಸ್ ನಿಮ್ಗೊಂದು ಶಾಕಿಂಗ್ ನ್ಯೂಸ್ನ ತೋರಿಸ್ಬೇಕು. ನಮ್ಮ ಅಕ್ಕ ಇವಾಗ ತೋರಿಸ್ತಾರೆ, ನೀವೇ ನೋಡಿ. ಗಾಯ್ಸ್ ಚೂರಿ ಬಾರೋ ಇಲ್ಲಿ. ಗೈಸ್ ಚೂರಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಚ್ಚೋದು 2ನೇ ವರ್ಷದ ಬರ್ತಡೇಲಿ ಹೆಂಗಿದ್ದ ಅಂದ್ರೆ ನೋಡ್ರಿ ಇಲ್ಲಿ ಶರಣ ಚೂರಿ ನೋಡ್ರಿ, ಅದ ಬೇರೆ ದೇಶದವನಿದ್ದಂಗ ಅವನೇ. ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗಿನ ಇವಾಗ ಲಕ್ಷಣ ಇದೆಯಾ, ಮತ್ತೆ ವೈಟ್ ಬಂದಿದ್ಯಾ, ಟ್ಯಾನ್ ಎಲ್ಲ ರಿಮೂವ್ ಆಗೈತೆ. ಅವಾಗ ಹೆವಿ ಟ್ಯಾನ್ ಅಂದ್ರೆ ಬಿಸಿಲಲ್ಲಿ ಆಟ ಆಡ್ತಿದ್ದಲ್ಲ ಅದಕ್ಕೆ. ಏನಕ್ಕ ಅದೇ ಇವಾಗ ನಿನ್ ಮದ್ವೆಲಿ ಹಿಂಗವನೆ ಶಾಲು ಮದ್ವೆಲಿ ಹೆಂಗಿತ್ತು ಅಂತ ನನ್ ವಿಡಿಯೋ ನನ್ ಫೋಟೋದಲ್ಲಿ ಐತಲ್ಲ ತೋರ್ಸ್ಲಾ? ತೋರ್ಸು ಸ್ಟೋರಿ ನೋಡಿ ಗೈಸ್. ಯಾವಾಗ ಅದು ನಂಗಿದ್ದು ಇಲ್ಲಿ 2015 ಅಲ್ಲಿ ನಮ್ಮ ಅಕ್ಕನ ಮದ್ವೆ ಆಗಿದ್ದು. 2015 ಅಲ್ಲಿ ಚೂರಿ ನೋಡಿ ಹೆಂಗವನೆ. ಅದು ಬ್ಯೂಟಿ ಪ್ಲೇಸ್ ಅಲ್ಲಿ ತೆಗ್ದಿರೋದು ಅವಾಗಿನ ಕಾಲದ ಎಡಿಟಿಂಗು. ನಮ್ಮನೇಲಿ ಇಲ್ಲಿ ನೋಡಿ ಎಲ್ಲಾರ್ದು ತೋರ್ಸು ಫೋಟೋ ಅದ್ರಲ್ಲಿ. ಇದೆಲ್ಲ ನನ್ನ ತಂಗಿರೋ, ನಾನು ಇದು ಚೂರಿ. ಇಲ್ಲಿ ನಮ್ಮ ಅಕ್ಕನ ಮದ್ವೆಲಿ ಇದು ಅಕ್ಕನ್ ಮದ್ವೆದು, ಇದು ನಮ್ ಶಾಲಿನಿ ಅಕ್ಕನ್ ಮದ್ವೆದು ಗಾಯ್ಸ್. ಅಕ್ಕ ಎಷ್ಟೊಂದ್ ಜನ ಏನ್ ಗೊತ್ತಾ, ಎಲ್ಲಾರು ಕೇಳ್ತಾ ಇದಾರೆ ಅಂದ್ರೆ ಜಾಸ್ತಿ ಜನ ಇಲ್ವಲ್ಲ ಅರ್ಶನ ಶಾಸ್ತ್ರಕ್ಕೆ ಅಂತ. ಸೊ ಅದಕ್ಕೆ ಏನ್ ಹೇಳ್ತೀರಾ? ಅಂದ್ರೆ ಇದು ಮಾಡ್ತಿರೋದು ಸುಮ್ನೆ ಸಿಂಪಲ್ ಆಗಿ ನಮ್ಮ ಅಕ್ಕನ ಕಡೆಯಿಂದ ಒಬ್ರೊಬ್ರು ಬೆಳಗದ್ ನೀರು ಅಂತ ಉಯ್ತಾರೆ. ಅದು ಆತರ ಬೆಳಗ್ಗೆ ಇವಾಗ ನನ್ ಬೆಳಗ ಅಲ್ವಾ ಅವನು, ಇವಾಗ ನಾನು ಇದ್ದಿದ್ದೀನಿ, ನಾಳೆ ನಮ್ಮ ಮಾಲು ಇರ್ತಾರೆ, ಅದೇ ನಮ್ಮ ಮನೆಯವ್ರ ಮಾತ್ರ ಇರ್ತೀವಿ. ಈ ಚಪ್ರದ ದಿವಸ ಎಲ್ಲಾರು ಬರೋದು, ಫ್ಯಾಮಿಲಿ ಎಲ್ಲ ಚಪ್ರದ ದಿವಸ ಇರ್ತಾರೆ. ಚಪ್ರ ಹಾಕಿದ್ಮೇಲೆ ಗಾಯ್ಸ್ ಮದ್ವೆ ಹಿಂದಿನ ದಿನ ಚಪ್ರದ ದಿವಸ ಇರುತ್ತೆ. ಸೊ ಅದು ಮೇನ್ ಅರ್ಶನ ಶಾಸ್ತ್ರ. ನೆನ್ನೆ ಮಾಡಿದ್ದು ನಮ್ಮ ಅಕ್ಕ ಅಂದ್ರೆ ಶಾಲಿನಿ ಅಕ್ಕ. ಸೊ ಇವತ್ ಮಾಡ್ತಿರೋದು ಮಾಲಿನಿ ಅಕ್ಕ. ಮತ್ತೆ ಇನ್ನೊಬ್ರು ನಮ್ಮ ಮಾಮ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅವ್ರು ಬರ್ತಾರೆ. ಇನ್ನೊಂದೇನಂದ್ರೆ ಸೊ ಇದು ಆಕ್ಚುಲಿ ಸಿಂಪಲ್ ಆಗಿ ಮಾಡೋದು ಅಲ್ವಾ? ಎಲ್ಲರೂ ಅವ್ರ ಮನೆಗೆ ಕರ್ದು ಅವ್ರಿಗೆ ಹಬ್ಬದ ಊಟ ಮಾಡಿ 5 ಜನ ಹೊಸ ಬಟ್ಟೆ ಕೊಟ್ಟು ಆತರ ಮಾಡೋದು ಶಾಸ್ತ್ರ ಇದು. ಅವ್ರಿಗೆ ಏನ್ ಫೇವ್ರೆಟ್ ಇರುತ್ತೆ, ಯಾರಾದ್ರೂ ಒಬ್ರು ಮಾತಾಡ್ರಿ. ನಾವು ನಾನ್ ವೆಜ್ ಮಾಡಲ್ವಲ್ಲ, ಸೊ ಅದಕ್ಕೆ ಸಿಹಿ ಊಟ ಮಾಡೋದು. ಮದ್ವೆ ಆದ್ಮೇಲೆ ನಾನ್ ವೆಜ್ ಊಟ ಮಾಡ್ತಾರೆ. ಹೆಣ್ಣು ಗಂಡನ ಕರ್ಕೊಂಡು ಮದ್ವೆಗಿಂತ ಮುಂಚೆ ಬರೀ ಗಂಡಿದ್ರೆ ಗಂಡು, ಹೆಣ್ಣಿದ್ರೆ ಹೆಣ್ಣು. ಇವಾಗ ಹೆಣ್ಣಿನ ಕಡೆಯವ್ರಾದ್ರೆ ಹೆಣ್ಣನ್ ಕರೀತಾರೆ, ನಾವು ಗಂಡಿನ ಕಡೆಯವ್ರಲ್ವಾ ಗಂಡನ್ ಕರೆದು ಅವ್ರಿಗೆ ಸಿಹಿ ಊಟ ಮಾಡಿ ಅವ್ರಿಗೆ ಬಟ್ಟೆ ಕೊಟ್ಟು ಅರ್ಶನ ಎಲ್ಲ ಹಚ್ಚಿ ನಮ್ಮನೇಲಿ ಒಂದು ಫೆಸ್ಟಿವಲ್ ತರ ಮಾಡಿ ಅವ್ರನ್ನ ಕಳ್ಸೋದು. ಗೊತ್ತಾಯ್ತಾ ಗಾಯ್ಸ್? ಸೊ ವೆಗ್ನೆಸ್ಡೇ ದಿನ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿಗಳು ಬರ್ತಾರೆ. ಸೊ ಅವಾಗ ಜಾಸ್ತಿ ಜನ ಇರೋದು. ಎಷ್ಟೋ ಜನ ಕೇಳಿದಿರ ಒಂದು 50 ಜನನು ಇಲ್ವಲ್ಲ ಹಳದಿ ಶಾಸ್ತ್ರಕ್ಕೆ ಅಂತ. ಸೊ ಡೇ 1 ಅದು ಅವ್ರು ಒಂದು ವಾರ ರಜೆ ಹಾಕಿ ನಮ್ಮವ್ರು ಅಂದ್ರೆ ಸ್ವಂತದವ್ರು ಯಾರು ಇರ್ತಾರೋ ಅವ್ರು ಮಾಡೋದು. ಸೊ ಇನ್ನೆಲ್ಲ ರಿಲೇಟಿವ್ಸ್ ಗಳು ಬಂದು ಮಾಡೋದು ಬುಧವಾರ. ಏನಂದ್ರೆ 5 ಜನ ಇಲ್ಲ 9 ಜನ ಮಾಡ್ಬೇಕು ಅಷ್ಟೇ. ಇದಕ್ಕೆ ನೆಕ್ಸ್ಟ್ ಚಪ್ರ ಹಾಕಿದಾಗ ಎಲ್ಲಾರು ಮಾಡ್ಬೋದು, ಇಷ್ಟ ಜನ ಅಂತ ರೂಲ್ಸ್ ಇರಲ್ಲ. ಇದಕ್ಕೆ ನಾವ್ ಮಾಡ್ತಿರೋದು ಬಂದಕ್ಕೆ 5 ಜನ ಇಲ್ಲ 9 ಜನ ಮಾತ್ರ ಶಾಸ್ತ್ರ ಮಾಡ್ಬೇಕು ಗೈಸ್. ಗೊತ್ತಾಯ್ತಾ ಗೈಸ್? ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಗೈಸ್ ಇವತ್ತಿನ ಪ್ರಿಪ್ರೇಷನ್ ಅಲ್ಲಿ ಇವಾಗ ಲೈಟಿಂಗ್ಸ್ ಹಾಕ್ತಿದ್ದಾರೆ. ಇಡೀ ಬಿಲ್ಡಿಂಗ್ ಗೆ ಲೈಟಿಂಗ್ಸ್ ಹಾಕಿಸ್ತಾ ಇದೀವಿ. ಮತ್ತೆ ಏನಂತ ಅಂದ್ರೆ ಮನೆ ಮುಂದೆ ಚಪ್ರ ಹಾಕ್ಸ್ತೀವಿ. ಚಪ್ರ ಹಾಕ್ಸೋದು ನಾಳೆ ಬೆಳಗ್ಗೆ. ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಡೆಕೋರೇಷನ್ ಇರುತ್ತೆ. ಮನೆಗೂ ಅಷ್ಟೇ ಹೂವಿನ ಅಲಂಕಾರ ಇರುತ್ತೆ. ಸೊ ಅದನ್ನೆಲ್ಲ ನಮ್ಮ ಭಾವನೆ ಮಾಡೋದು. ಇವಾಗ ಬ್ಯಾಕ್ ಅಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಲೈಟಿಂಗ್ಸ್ ಹಾಕ್ತಿದ್ದಾರೆ. ಕ್ಲಿಯರ್ ಆಗಿ ತೋರಿಸ್ತೀನಿ ಬನ್ನಿ. ಗೈಸ್ ಇಲ್ಲೇ ಕಾಣಿಸ್ತಾ ಇದೆಯಾ ನಿಮಗೆ? ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ.
ಸೊ ಮನೆ ಪೂರ್ತಿ ನೈಟ್ ಹೊತ್ತು ಲೈಟಿಂಗ್ಸ್ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮೇಯ್ನಾಗಿ ಅರ್ಶಿನ ಶಾಸ್ತ್ರ ಇಲ್ಲೇ ನಡೆಯೋದು ಗೈಸ್. ಸೊ ಇಲ್ಲಿ ನಿಮಗೆ ನಾಳೆ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ಎಷ್ಟು ಜನ ಇರ್ತಾರೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಕೂಡ ಬರ್ತಾರೆ. ಅರ್ಶಿನ ಶಾಸ್ತ್ರ ಮತ್ತೊಂದು ಕಡೆ ಇದೆ, ಅಂದರೆ ನಮ್ಮ ಬಳಗದವರು ಮಾಡ್ತಿದ್ದಾರೆ, ನಮ್ಮ ಮಾಮ ಮತ್ತು ನಮ್ಮ ಅತ್ತೆ ಅವರು. ಬನ್ನಿ ಇವಾಗ ಮತ್ತೆ ರೆಡಿಯಾಗಿ ನಾನು ಬನ್ನಿನೂ ಮತ್ತೆ ಪಂಚೆ ಹಾಕೋಬೇಕು. ಸೊ ನನ್ನ ವ್ಲಾಗ್ನ ನಮ್ಮ ಅಕ್ಕ ಹಿಡಿತಾರೆ, ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಹೋಗಿ ನಾನು ಮನೆ ಮೇಲೆ ಕುತ್ಕೋಬೇಕು. ಸರಿ ಅಕ್ಕ, ನೀನೇ ವ್ಲಾಗ್ ಹಂಗೆ ಮೇಂಟೈನ್ ಮಾಡು, ಕ್ಯಾಮ್ರಾ ಇಟ್ಕೋಬೇಡ. ಬನ್ನಿ ಗೈಸ್, ಇವಾಗ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಗೈಸ್ ಇವಾಗ ನಮ್ಮ ಅತ್ತೆಯವರೇ ಮಾಡ್ತಿರೋದು. ಅತ್ತೆ ಹಾಯ್ ಮಾಡಿ, ಹಾಯ್ ಮಾಡಿ. ನಮ್ಮ ಅತ್ತೆ ಮಾಡ್ತಿರೋದು ನಮ್ಮ ಅಮ್ಮ ಅವ್ರ ವೈಫು, ಅವರೇ ಇವಾಗ ಮಾಡ್ತಿರೋದು ಅರ್ಶಿನ ಶಾಸ್ತ್ರ. ಗೈಸ್ ಮಾರ್ಕೆಟಿಂದ ಇವಾಗ ತಾನೇ ಫ್ರೆಶ್ ಹೂವುಗಳು ತಂದಿದ್ದಾರೆ. ನಾಳೆ ಚಪ್ರಕ್ಕೆಲ್ಲ ಡೆಕೋರೇಷನ್ ಮಾಡೋದಿಕ್ಕೆ. ಗೈಸ್ ನಮ್ಮ ಬಾವ ಮಾರ್ಕೆಟ್ಗೆ ಹೋಗಿದ್ರು, ಈಗ ತಾನೇ ಫ್ರೆಶ್ ಹೂವು ಎಲ್ಲ ತಗೊಂಡ್ಬಂದಿದ್ದಾರೆ. ನಾಳೆ ಹಲ್ದಿ ಶಾಸ್ತ್ರಕ್ಕೆ ಮೇನ್ ಡೆಕೋರೇಷನ್ ಮಾಡಬೇಕು. ಸೊ ಮನೆಗೆ ಬಾಗ್ಲಿಗೆ ತೋರಣ ಎಲ್ಲ ಮತ್ತೆ ಎಲ್ಲ ನಮ್ಮ ಬಾವಂದ ಡೆಕೋರೇಷನ್ ಎಲ್ಲ ಮಾರ್ಕೆಟ್ಗೆ ಹೋಗಿ ಹುಡ್ಕೊಂಡು ಇಷ್ಟೊಂದು ಐಟಮ್ಸ್ ನ ತಗೊಂಡ್ ಬಂದಿದ್ದಾರೆ. ಮಾತಾಡ್ತಾ ಇರ್ತಾರೆ ಗೈಸ್. ನಮ್ಮ ಅತ್ತೆ ಕಲಸ ಕನ್ನಡಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಈಗ ಇವ್ರು ಬಂದಿದ್ದಾರೆ, ನಮ್ಮ ರಾಧಾ ಅವರು, ಅಂದ್ರೆ ನಮ್ಮ ಅಮ್ಮನ ಫ್ರೆಂಡ್ ಅವರು. ಯಾವ ತರ ಫ್ರೆಂಡ್ ಅಮ್ಮ? ಕೆಲ್ಸದ ಫ್ರೆಂಡು. ಹೆಂಗೆ ಫ್ರೆಂಡು? ಕೆಲ್ಸದ ಫ್ರೆಂಡ್, ಗಾರ್ಮೆಂಟ್ಸ್ ಫ್ರೆಂಡು ಗೈಸ್. ಇಬ್ರು ಒಟ್ಟಿಗೆ ಇರ್ತಾ ಇದ್ರು. ಸೊ ರಾಧಾ ಅಂತ ನಮ್ಮಮ್ಮ ಎಲ್ಲೋದ್ರು ಅವ್ರ ಜೊತೆಗೆ ಅವ್ರು ಇರ್ತಾರೆ. ಸೊ ಇವ್ರು ಗೊತ್ತಲ್ಲ ನಮ್ಮ ಅಕ್ಕ, ಇವ್ರು ನಮ್ಮ ಇನ್ನೊಂದು ಅಕ್ಕ, ಇವ್ರು ನಮ್ಮ ಭಾವ, ಇವ್ರು ನನ್ನ ತಮ್ಮ ತರ ಚೇತನ್. ಸೊ ಇವನು ಬಾಂಬೆ ತಮ್ಮ ಮನೋಜ್. ಗೈಸ್ ಇವಾಗ ಈ ಅರ್ಶಿನ ಶಾಸ್ತ್ರ ನಡೆಯುತ್ತೆ, ಅಂದ್ರೆ ನಮ್ಮ ಅತ್ತೆ ಕಡೆಯವ್ರು ಮಾಡ್ತಾರೆ. ನೆಕ್ಸ್ಟು ನಮ್ಮ ಮಾಲಿನಿ ಅಕ್ಕ ಮಾಡ್ತಾರೆ. ಇವಾಗ ನಾನು ಈ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಮತ್ತೆ ಸ್ನಾನ ಮಾಡಿ ಮತ್ತೆ ಅರ್ಶಿನ ಶಾಸ್ತ್ರ ಮಾಡ್ತಾರೆ, ಮತ್ತೆ ಸ್ನಾನ ಮಾಡಿ ರೆಡಿ ಆಗಬೇಕು. ಸೊ ಈ ಥರ ಎಲ್ಲ ರಿಸ್ಕ್ ಇರುತ್ತೆ ಮದುವೆ ಟೈಮಲ್ಲಿ. ಗೈಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲರೂ ಸೇರಿಕೊಂಡು ನಮ್ಮ ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ. ಇವಾಗ ಮತ್ತೆ ಹೋಗಿ ನಾನು ಇಲ್ಲಿ ಕುತ್ಕೋಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ತುಂಬಾ ಹತ್ರ ಆಯ್ತಲ್ವಾ? ಅದು ಹುಷಾರು, ಅದು ಇಟ್ಕೊಡ್ರಿ. ಪಂಚಾಯತ್ ಒಂಚೂರು ಎಲ್ಲಾರ್ಗು ನಾನು ಪಂಚಾಯತ್ ನಮ್ಮ ಅಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಗೈಸ್ ನಮ್ಮ ಅತ್ತೆಗೆ. ಯಾಕಂದ್ರೆ ನಿನ್ನೆ ಅಜ್ಜಿ ಹೇಳ್ಕೊಟ್ಟಿದ್ರಲ್ಲ, ಸ್ವಲ್ಪ ಗೊತ್ತಾಗಿದೆ, ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಗೈಸ್, ಅಚ್ಚು ಅಳ್ತಾ ಇದ್ದಾಳೆ ಇವತ್ತು. ಕಿತ್ತಾಗ್ತಾ ಇದ್ದಾರೆ. ನಾನು ಮದ್ವೆ ಆಯ್ತಾ ಇದೀನಲ್ಲ ಗೈಸ್, ಅದಕ್ಕೆ ಅಳ್ತಾವ್ರೆ. ಎಷ್ಟು ನೋಡಿ ಎಷ್ಟು ಕೇರಿಂಗ್ ಇದೆ. ಗೈಸ್ ಎಲ್ಲ ರೆಡಿ ಆಗಿದ್ದೆ, ಇವಾಗ ನನ್ನ ತಮ್ಮ ರೆಡಿ ಆಗ್ಬಿಟ್ಟು ಬರ್ಬೇಕು. ಗೈಸ್ ನೋಡಿ ರೆಡಿ ಆಗ್ತಾ ಇದ್ದಾನೆ. ಹೀಗಾದ ರೆಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಗೈಸ್ ಗಂಡಿಗೆ ಇವಾಗ ಗಳೆ ಬರ್ತಿದೆ, ಏನಕ್ಕಂದ್ರೆ ಅರ್ಶಿನ ಶಾಸ್ತ್ರ ಜಾಸ್ತಿ ಆಗ್ತಾ ಇದ್ದಷ್ಟು ಗಂಡಿಗೆ ಇನ್ನೂ ಜಾಸ್ತಿ ಅರ್ಶಿನ ಮೈ ಮೇಲೆ ಬೀಳ್ತಾ ಇದ್ದಷ್ಟು ಗಂಡಿಗೆ ಕಳೆ ಜಾಸ್ತಿ ಆಗ್ತಾ ಇದೆ. ಗೈಸ್ ನನ್ನ ತಮ್ಮಂಗೆ ಎಲ್ಲಾರು ದೃಷ್ಟಿ ಹಾಕ್ಬೇಡಿ, ದೃಷ್ಟಿ ನಿಮ್ ಕಡೆಯಿಂದ ದೃಷ್ಟಿ ತೆಗ್ಬಿಡಿ. ನನ್ನ ತಮ್ಮ ಸಾನು ಫೋನ್ ಮಾಡ್ತಾ ಇದ್ದಾಳೆ ಗೈಸ್. ಶಾಸ್ತ್ರ ಮುಗಿಸ್ಕೊಂಡು ಇವಾಗ ಅವಾಗ್ಲೇ ಏನೇನ್ ಮಾಡಿದ್ರು ಇವಾಗ ಸೇಮ್ ಅದೇ ತರ ಮಾಡ್ಬೇಕು ಗೈಸ್. ಅರ್ಶನ ಅಲ್ಲ, ಇದು ಅಕ್ಷತೆ. ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀನಿ, ಮದುವೆ ಕಳೆ ಬಂತ ಕಮೆಂಟ್ ಮಾಡಿ. ಬಂದಿದೆ ಸ್ನಾನಕ್ಕೆ ಹೋಗಿದೆ ಗಾಯ್ಸ್. ಸಣ್ಣ ಇವಾಗ ಬಂದ್ರು. ಸಣ್ಣಗೆ ಇನ್ನೂ ಏನು ರೆಡಿ ಮಾಡಿಲ್ಲ ಗೈಸ್. ನೋಡಿ ಗೈಸ್, ಅಂದ್ರೆ ನಮ್ ಕಡೆ ಶಾಸ್ತ್ರಕ್ಕೆ ಈ ತರ ಇಡ್ಬೇಕು ಗೈಸ್, ಹೆಣ್ಣಿಗೂ ಸೇರಿ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಗುಂಡ್ಕರ್ನ ಇಡ್ತಾರೆ. ಹೌದು ನೋಡಿ, ಅವ್ರಿಗೂ ಇಡ್ತಾ ಇದಾರೆ. ಗೈಸ್ ಆಕ್ಚುಲಿ ನೆನ್ನೆ ಬ್ಲಾಗ್ ಅಲ್ಲಿ ಮಾಡಕ್ಕಾಗಿಲ್ಲ, ತುಂಬಾ ಕತ್ಲಾಗ್ಬಿಟ್ಟಿತ್ತು. ಹೌದು, ಅದಕ್ಕೆ ಈ ವ್ಲಾಗ್ ಅಲ್ಲಿ ನೋಡಿ ಸ್ನಾನ ಮಾಡಾದ್ಮೇಲೆ ಏನ್ ಮಾಡ್ತಾರೆ. ಆಕ್ಚುಲಿ ನೆನ್ನೆನೂ ಇದೇ ಸೇಮ್ ಮಾಡಿದ್ವಿ, ಆದ್ರೆ ನೆನ್ನೆ ವ್ಲಾಗ್ ಲ್ಯಾಗ್ ಆಗುತ್ತೆ ಅಂತ ಜಾಸ್ತಿ ಮಾಡಕ್ ಹೋಗ್ಲಿಲ್ಲ. ಇದ್ರಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದೀವಿ.
ನೆಕ್ಸ್ಟ್ ನೀವು ಹಾಕ್ಬೇಕು ಸಿಸ್ಟರ್, ನೆಕ್ಸ್ಟ್ ನೀವು ಹಾಕ್ಬೇಕು. ಕೊಟ್ಟಿರ್ತಾರ ಅದೇ ತಿರುಗಿಸ್ಬಿಟ್ಟು ಕೊಡ್ಬೇಕು. ಫುಲ್ ಇವಾಗ ಎಕ್ಸಾಮ್ ಪ್ರಿಪೇರ್ ಆಗಿದ್ದಾರೆ ಗೈಸ್. ಈಗ ಬರ್ತಾ ಇದ್ದಾರೆ ಎಕ್ಸಾಮ್ ಬರೆಯೋಕೆ, ಫೈನಲ್ ಎಕ್ಸಾಮ್. ಅಂದ್ರೆ ಒಂದ್ಸಲಿ ನೋಡ್ಕೊಂಡ್ರೇನೆ ಗೊತ್ತಾಗ್ಬಿಡುತ್ತೆ. ಹೌದು, ಫಸ್ಟ್ ಮಾಡೋರ್ಗೆನೆ ಹಿಂಸೆ. ಇಲ್ಲ ಮಾಡುವಾಗ ಕನ್ಫ್ಯೂಷನ್ ಆಗೇ ಆಗುತ್ತೆ ಚಿನ್ನು, ಎಷ್ಟೇ ನೋಡ್ಕೊಂಡ್ರು. ಸರಿ, ಗೊತ್ತಾಗಲ್ಲ, ನಮಗೂ ಕನ್ಫ್ಯೂಸ್ ಆಗುತ್ತೆ. ನನಗೆ ಹಣೆಗೆ ನಾಮ ಇಟ್ಟಿದ್ದೀರಾ ಅಂತ, ನೇನೆ ಇಟ್ಟಿರ್ಲಿಲ್ಲ. ಹಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಡ್ಬೇಕು ಅವ್ನು. ಇದಕ್ಕೆ ನಾಮ ಇಟ್ಬಿಟ್ಟಿದಾರ ಹಿಂಗೆ ಲೈನಿಗೆ? 3 ನಾಮ. 3 ನಮ್ಮ ಕಣ ಶಿವಂದು. ಆ ತರನ ನಮ್ ಸೈಡ್ ಹಂಗೆ ಶಿವ ಅಲ್ವಾ? ಅಮ್ಮ ಇವಾಗ ಆರ್ತಿ ಬಿಡ್ಬೇಕು. ಇವ್ರದ್ದು ನಮ್ಮ ಅತ್ತೆಯವ್ರದ್ದು ಶಾಸ್ತ್ರ ಮುಗೀತು, ಅರ್ಶನ ಶಾಸ್ತ್ರ. ಇವಾಗ ನಮ್ಮ ಚಿಕ್ಕಕ್ಕ ಇದಾರಲ್ಲ, ಅವ್ರದ್ದು ಅರ್ಶನ ಶಾಸ್ತ್ರ ಇದೆ. ಸೊ ಮತ್ತೆ ನಾನು ಸ್ನಾನ ಮಾಡಬೇಕು. ಇದೊಂದು ಮ್ಯಾರೇಜ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ, ಅದಕ್ಕೆ ನನ್ನ ವಿಡಿಯೋ ಹಾಕಿದ್ದು. ಮ್ಯಾರೇಜ್ ಫಿಕ್ಸ್, ರೆಡಿ ಟು ಟೇಕ್ ದ ರಿಸ್ಕ್ ಅಂತ. ಹೇಳಿ ಚೋರಿ ಬ್ರೋ. ನೋಡಿ ಫ್ಯಾಮ್, ಚೋರಿ ಬ್ರೋ ಏನೋ ಹೇಳಿದ್ರು. ಹೇಳಿ ಬ್ರೋ ಏನು ಹೇಳಿದ್ರು. ನೆಕ್ಸ್ಟ್ ಇವ್ರು ಮದುವೆ ಭಯ ಆಯ್ತೈತೆ, ಅದಕ್ಕೆ ಮದ್ವೆನೇ ಆಗಲ್ಲ ನಾನು. ಅದಕ್ಕೆ ಅವ್ರ ಅಮ್ಮ ಹೇಳ್ತಾ ಇದ್ರು ಅವ್ರಿಗೆ ಮದುವೆನೇ ಮಾಡಲ್ವಂತೆ. ಯಪ್ಪ ಬೇಡ, ಮಾಡಿದ್ರು ಬೇಡ. ಬಿಡಿ ಬ್ರೋ, ಉಳ್ಕೋತೀರಾ ಆರಾಮಾಗಿ. ಗಾಯ್ಸ್ ನೋಡಿದ್ರಲ್ವಾ ಯಾವ ತರ ಅರ್ಶನ ಶಾಸ್ತ್ರ ಇತ್ತು ಅಂತ. ಇವಾಗ ಇನ್ನೊಂದು ಅರ್ಶನ ಶಾಸ್ತ್ರಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ ಆಗ್ಲೇ. ಮತ್ತೆ ಇವಾಗ ನಾನು ಹೋಗಿ ಕುತ್ಕೋಬೇಕು, ಮತ್ತೆ ನನಗೆ ಅರ್ಶನ ಶಾಸ್ತ್ರ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಇವಾಗ ನಾನು ಹೋಗಿ ರೆಡಿಯಾಗಿ ಮತ್ತೆ ಒಂದು ಕುತ್ಕೋಬೇಕು. ಮತ್ತೆ ಇನ್ನೊಂದು ಡ್ರೆಸ್ ತೊಗೊಂಡು ಬಂದಿರ್ತಾರೆ ನಮ್ಮ ಅಕ್ಕ, ಅದನ್ನು ಹಾಕೊಬೇಕು. ಸೊ ನೋಡ್ತಿದ್ದೀರಲ್ವಾ, ಮದುವೆ ಶಾಸ್ತ್ರ ಅಂದರೆ ಈ ಥರ ಇರುತ್ತೆ. ಅಂದರೆ ಹುಡುಗೂರ ಮನೆ ಕಡೆ ಸೈಡು, ಹುಡುಗಿರ ಮನೆ ಕಡೆ ಸೈಡು ಸಣ್ಣ ವ್ಲಾಗ್ ಮಾಡ್ತಿರ್ತಾರೆ, ನೀವು ಆ ವ್ಲಾಗಲ್ಲಿ ನೋಡ್ತಾ ಇರ್ತೀರಾ. ಸೊ ಬನ್ನಿ, ಇನ್ನೊಂದು ಲಾಸ್ಟ್ ನಮ್ಮ ಚಿಕ್ಕಕ್ಕ ಅವ್ರದ್ದಿದೆ. ನಾಳೆ ಇನ್ನು ಮಿಕ್ಕಿದ್ದು ಮೇಯ್ನ್ ಹಳದಿ ಶಾಸ್ತ್ರ ನಾಳೆ ಇರೋದು. ಸೊ ಡೇ 3 ವ್ಲಾಗಲ್ಲಿ, ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ಗೈಸ್ ಎಲ್ಲ ಇವಾಗ ಊಟಕ್ಕೆ ಅರೇಂಜ್ ಮಾಡ್ತಿದ್ದಾರೆ. ಗೈಸ್ ಊಟಕ್ಕೆ ಎಲ್ಲರೂ ಆಲ್ಮೋಸ್ಟ್ ಕೂತಿದ್ದಾರೆ. ಇವಾಗ ನೋಡಿ ಏನೇನು ಸ್ಪೆಷಲ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಹುಳಿಕಾಳು, ಏನದು ಪಲ್ಯ ಅಮ್ಮ? ಏನು ಪಲ್ಯ? ಕ್ಯಾರೆಟ್ ಹುಳ್ಳಿಕಾಯಿ ಹಾಕಿ ಪಲ್ಯ ಮಾಡಿದ್ವಿ. ನೆಕ್ಸ್ಟು ರೈಸ್ ಇದೆ, ಮತ್ತೆ ಸಾಂಬಾರಿದೆ. ಇದೇನು ಸಾಂಬಾರು? ಬೇಳೆ ರಸಂ ಸ್ಪೆಷಲ್ ಇವತ್ತು. ಸೊ ಸಿಂಪಲ್ ಆಗಿ ಮಾಡಿದ್ದೀವಿ ಗೈಸ್. ನಾಳೆ ಸ್ವಲ್ಪ ಇನ್ನೂ ಭರ್ಜರಿಯಾಗಿರುತ್ತೆ, ನಾಳೆನೇ ಅಲ್ವಾ ಮೇಯ್ನ್ ಹಳದಿ ಶಾಸ್ತ್ರ. ಸೊ ನಾಳೆ ಭರ್ಜರಿಯಾಗಿರುತ್ತೆ. ಬನ್ನಿ ಇವಾಗ ನಾವು ಊಟ ಮಾಡ್ಕೊಂಬಿಡೋಣ. ಆಮೇಲೆ ಮತ್ತೆ ಇನ್ನೊಂದು ಶಾಸ್ತ್ರ ಇದೆ, ಹಳದಿ ಶಾಸ್ತ್ರ, ನಮ್ಮ ಅಕ್ಕನ ಕಡೆಯಿಂದ. ನನಗೆ ಊಟ ರೆಡಿ ಆಗಿದೆ ನೋಡಿ, ಇಲ್ಲಿ ಪಲ್ಯ ಹಾಕಿದ್ದಾರೆ, ಸಾಂಬಾರನ್ನ ಹಾಕಿದ್ದಾರೆ. ಸೊ ಇವತ್ತಿನ ಸ್ಪೆಷಲ್ ಇದು. ಸೊ ಬ್ರೋ ನೋಡಿ ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ದಾರೆ. ಬೆಳಗ್ಗೆನೆ ಬರ್ತೀನಿ ಅಂದರು, ಪಾಪ ಏನೋ ಬ್ಯುಸಿ ಆಗಿದ್ರು ಅನ್ಸುತ್ತೆ. ಇಲ್ಲ ಫ್ಯಾಮ್, ಒಂದು ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನೆಲ್ಲ ಮುಗಿಸ್ಕೊಂಬರಕ್ಕೆ ಸ್ವಲ್ಪ ಟೈಮ್ ಆಯ್ತು ಅಷ್ಟೇ. ನಮ್ದು ಅರ್ಧ ದಿನದ ವ್ಲಾಗೇ ಮುಗಿದೈತಲ್ಲ ಬ್ರೋ, ಈಗ ಬಂದಿದ್ದೀರಾ? ಆದ್ರೂ ಕಂಟಿನ್ಯೂ ಮಾಡ್ತೀನಿ ಬ್ರೋ. ಇವಾಗ ಇನ್ನೇನು ಇನ್ನೊಂದು ಹಳದಿ ಶಾಸ್ತ್ರ ನಮ್ಮ ಮಾಲಿನಿ ಅಕ್ಕನ ಕಳೆದಿದೆ. ಸೊ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಊಟ ಮಾಡ್ಕೊಬಿಡ್ತೀನಿ. ಹಾ ಹೇಳಿ. ಬೆಳಿಗ್ಗೆ ಇಲ್ಲಿವರೆಗೂ ಬಂದಿದ್ದೀನಿ, ಇಲ್ಲಿವರೆಗೂ ಬಂದು ಸಡನ್ ಆಗಿ ಅರ್ಜೆಂಟಾಗಿ ಕೆಲಸ ಆಯ್ತು ಅಂತ ಮತ್ತೆ ಆ ಕಡೆ ಹೋಗ್ಬಿಟ್ಟೆ. ಹೌದಾ? ಬೆಳಗ್ಗೆನೆ ಬಂದು ರಿಟರ್ನ್ ಹೋಗಿದ್ದ? ಹೌದಾ? ಆಮೇಲೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮನೆಗೆ, ನೈಟ್ ತೋರಿಸ್ತೀವಿ, ಸಖತ್ತಾಗಿರುತ್ತೆ. ಹಂಗೆ ಇವರು ಇವಾಗ ಅದೇ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದು ನಿಂತ್ಕೊಂಡಿದ್ದಾರೆ ನೋಡಿ. ಕಾಲ್ ನೋಡಿ ಗೈಸ್, ಅರ್ಶನ ಆಗ್ಬಿಟ್ಟಿದೆ, ಕೈ ಎಲ್ಲ ಅರ್ಶನ ಎಷ್ಟು ಉಜ್ಜಿದ್ರು ಹೋಯ್ತಾ ಇಲ್ಲ. ಫುಲ್ ಅರ್ಶನದಲ್ಲೇ ಮುಳುಗೋಗ್ಬಿಟ್ಟವ್ರೆ. ಅಂದ್ರೆ ಗಂಡಿಗೆ ಕಳೆ ಅವಾಗ್ಲೇ ಅಲ್ವಾ. ಸೊ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ಅನ್ನಿಸ್ತು. ನಾಳೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಮಸ್ತಾಗಿ ಮಾಡ್ತಾರೆ ಅರ್ಶನ ಶಾಸ್ತ್ರನ. ನೋಡೋಣ ಬನ್ನಿ ಗಾಯ್ಸ್. ಆಕ್ಚುಲಿ ಹೇಳ್ಬೇಕಾದ್ರೆ ನಾಳೆನೇ ಮೇಯ್ನ್ ಇರೋದು ಅರ್ಶನ ಶಾಸ್ತ್ರ. ಸೊ ಅದಕ್ಕೆ ನೀವೆಲ್ಲ ಮೇಯ್ನ್ ಆಗಿ ವೆಯ್ಟ್ ಮಾಡಬೇಕು. ಡೇ 3 ವ್ಲಾಗು, ಅದು ಸೂಪರ್ ಆಗಿರುತ್ತೆ. ಅಂದ್ರೆ ಅಷ್ಟು ಜನ ಬರ್ತಾರೆ. ಮತ್ತೆ ಇದೆಲ್ಲ ಚಪ್ರ ಹಾಕ್ತಾರೆ ಫ್ಯಾಮ್, ಇದೆಲ್ಲ ಚಪ್ರ ಹಾಕ್ತಾರೆ. ಮತ್ತೆ ಇದೆಲ್ಲ ನೈಟ್ ಮಸ್ತಾಗಿರುತ್ತೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಸಖತ್ತಾಗಿ ಕಾಣಿಸುತ್ತೆ. ಈ ಚಪ್ರ ಹಾಕ್ತಾರೆ, ಈ ಚಪ್ರದಲ್ಲಿ ಅರ್ಶನ ಎಲ್ಲ ಆಡಿಸ್ತಾರೆ, ಇನ್ನೂ ಮಸ್ತ್ ಕಾಣಿಸುತ್ತೆ. ಎಲ್ಲ ವೇಟ್ ಮಾಡಿ. ರೇಂಜಿಗೇನು ಮದುವೆ ಮಾಡ್ತಾ ಇಲ್ಲ. ಸೊ ಮಿಡಲ್ ಕ್ಲಾಸ್ ಪೀಪಲ್ ಯಾವ ತರ ಮಾಡಬೇಕು ಆ ತರ ಮಾಡ್ತಾ ಇದೀವಿ ಅಷ್ಟೇ. ಸೊ ಅಂತ ಬಿಲ್ಡಪ್ ಕೊಟ್ಬಿಟ್ಟು 15 crore ಖರ್ಚು ಮಾಡ್ತಾ ಇದೀವಿ, 5 ಲಕ್ಷ ಖರ್ಚು ಮಾಡ್ತಾ ಇದೀವಿ, 5 ಕೋಟಿ ಖರ್ಚು ಮಾಡ್ತಾ ಇದೀವಿ ಅಂತೆಲ್ಲ ಹೇಳೋದು ಬೇಡ. ಡಾಕ್ ಸತೀಶ್ ಅವ್ರ ತರ. ಆಮೇಲೆ ಯಾಕೆ ಎಷ್ಟೋ ಜನ ಬಿಲ್ಡಪ್ ಕೊಡ್ತಾರಪ್ಪ ಇವ್ರ ಮದುವೆಗೆ, ಅಷ್ಟೊಂದು ಬಿಲ್ಡಪ್ ಅದು ಏನಿಲ್ಲ ಗೈಸ್, ಸಿಂಪಲ್ ಆಗಿ ಆಯ್ತಾ ಇದೀವಿ ಮದುವೆ. ಸೊ ಶಾಸ್ತ್ರದ ಪ್ರಕಾರ ಆಯ್ತಾ ಇದೀವಿ ಅಷ್ಟೇ. ನೋಡಿ ಫ್ಯಾಮ್, ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ನಾಳೆಗೆ ಹೂವನ್ನ ರೆಡಿ ಮಾಡ್ತಾ ಇದ್ದಾರೆ. ಇದು ನಾಳೆ ಏನಕ್ಕೆ ಬ್ರೋ? ಇದು ಮನೆ ಡೆಕೋರೇಷನ್ ಮಾಡಕ್ಕೆ ಹೂಗಳನ್ನೆಲ್ಲಾನು ಕಟ್ತಾ ಇದ್ದಾರೆ. ಮಾಲಿನಿ ಅಕ್ಕ, ಶಾಲಿನಿ ಅಕ್ಕ ಮತ್ತೆ ಅವ್ರಮ್ಮ ಅಲ್ಲಿ ಕುತ್ಕೊಂಡು ಗೈಡ್ ಮಾಡ್ತಾ ಇದ್ದಾರೆ. ಅಲ್ಲ ಆಂಟಿ,
ಗೈಡ್ ಮಾಡ್ತಾ ಇದ್ರಲ್ಲ ಆಂಟಿ ಎಲ್ಲ ಹೆಂಗ್ ಕಟ್ಟೋದಂತ ಅಲ್ಲಿ ಗೈಡ್ ಮಾಡ್ತಾರೆ. ಯಾರೋ ಕುಡ್ಸಿದ್ದಾರೆ. ಅದೇ ಕೂತ್ಕೊಳ್ಳೋದು. ಶಾಸ್ತ್ರಕ್ಕೂ ಬೇಡ ಕಟ್ಟಿರೋದು ತೆಗ್ದು ಮಂಡಿಗೆ ಈ ಮಂಡಿಗೆ ತಲೆಗೆ ಚಂದ ಬಳಿ ಕೇಳಿಕೆ ಕೇಳಿ ಬನ್ನಿ ಹಂಗೆ ಬ್ರೋ ಏನು ಸಣ್ಣಗೆ ಯಾವಾಗ ಹೇಳ್ತಾರೆ ಸ್ಮೈಲ್ ಮಾಡಿ ಅಂತ. ಸಣ್ಣ ಅಕ್ಕ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾರೆ. ಸಣ್ಣ ಅಕ್ಕ ಅವಾಗ ಸ್ಮೈಲ್ ಮಾಡಿ. ಇವ್ರು ಸಣ್ಣ ಹೌದು. ಎಲ್ಲಾರು ನೋಡ್ಕೊಳ್ಳಿ ಗೈಸ್, ಇದು ಸಣ್ಣ ಅಂತ ಶಾಸ್ತ್ರಕ್ಕೆ ಇಟ್ಟಿರೋದು. Bro, ಎಲ್ಲಾರು ರೆಡಿ ಅಜ್ಜಿಯ ಜೋರಾಗಿ ಜೋಶ್ ಇರ್ಲಿ. ಜೋರಾಗಿ ಹೇಳೋ ಹೇಳಿ ಹೇಳಿ ಅಜ್ಜಿ ಹೇಳಿ ಎಲ್ರ ರಾಜಮಾತೆ ಎಲ್ಲಾರು ಸೈಲೆಂಟ್ ಆಗಿ ನೋಡ್ಕೊಂಬ ಹುಷಾರಾಗಿ. ಏನ್ ಮಾಡ್ಬೇಕು ಎಲ್ಲಿಗೆ ಹೇಳು. ಯಾಕೆ ಬ್ರೋ ಸಣ್ಣ ಅಕ್ಕ ಊಟ ಮಾಡಿಸಿಲ್ವಾ? ಮಾಡ್ತೀವಿ ಬ್ರೋ, ನೋಡಲ್ಲ ಅಷ್ಟೇ, ಬ್ಲಾಗ್ ಅಲ್ಲಿ ನೋಡ್ತೀವಿ. ಅಂದ್ರೆ ನೀವು ಅಷ್ಟೇ ಇದ್ದಾಗ ಮಾಡಿಸ್ತೀರಾ? ಊಟ ಮಾಡಿಸಿ ಕುಂತ್ಕೊಂಡ್ ಮಾಡೋದು. ಗೈಸ್ ಎಲ್ಲರೂ ಅರ್ಶನ ಹಚ್ಚಿ ಮುಗೀತು. ಸೊ ಇವಾಗ ಮನೆಗೆ ಲೈಟಿಂಗ್ಸ್ ಹಾಕಿದ್ದಾರೆ, ಯಾವ ತರ ಇದೆ ನೋಡೋಣ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಿಮಗೆ ತೋರಿಸ್ತೀನಿ. ಗೈಸ್ ಸಣ್ಣನ ಸ್ನಾನ ಮಾಡಿಸೋದಕ್ಕೆ ಮತ್ತೆ ನನಗೆ ನೀರು ಎಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾಳೆ ಚಪ್ರದ ಮುಂದೆ ಹೋಗ್ತಾರೆ, ಇವತ್ತು ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಗೈಸ್ ನೀವೇ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಯಾವ ತರ ಕಾಣಿಸ್ತಿದೆ ಅಂತ. ಸೊ ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಹಾಕಿದ್ದಾರೆ. ಲೈಟಿಂಗ್ಸ್ ಒಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಮನೆಗೆ, ನೀವೇ ನೋಡ್ತಿರ್ಬೋದು. ನಾನಂತೂ ಹೊರಗಡೆ ಬರಂಗಿಲ್ವಂತೆ, ನಿಮ್ಗೋಸ್ಕರ ಲೈಟಿಂಗ್ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಸೊ ಮಿಸ್ ಮಾಡದೆ ಎಲ್ಲರೂ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ವೆಯ್ಟ್ ಮಾಡ್ತಾ ಇರಿ, ಎಕ್ಸೈಟ್ಮೆಂಟ್ ವ್ಲಾಗು ನೆಕ್ಸ್ಟ್. ಏನಕ್ಕಂದ್ರೆ ಆಲ್ಮೋಸ್ಟ್ ನಮ್ಮ ಮನೆಯವರೆಲ್ಲ ಸೇರೋ ಅಂತ ದಿನ ಅರ್ಶನ ಶಾಸ್ತ್ರ ನಾಳೆನೇ ನಡೆಯೋದು ಮೇಯ್ನ್ ಆಗಿ. ಸೊ ಇಲ್ಲಿ ಚಪ್ರ ಕೂಡ ಹಾಕ್ತಾರೆ. ನೆಕ್ಸ್ಟ್ ವ್ಲಾಗು ನಾಳೆನೇ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡದೆ ಎಲ್ಲರೂ ವಾಚ್ ಮಾಡಿ. ನಾನು ಕೂಡ ಸಣ್ಣ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಮನೆ ಲೈಟಿಂಗ್ಸ್ ನೀವೇ ನೋಡ್ತಾ ಇರ್ಬೋದು. ಮದುವೆ ಕಳೆ ಮನೆಗೂ ಕೂಡ ಬಂದ್ಬಿಟ್ಟಿದೆ. ಮತ್ತೆ ನಾಳೆ ಸಿಗೋಣ, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ